ನಾವಿವಾಗ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಕಚೇರಿನಲ್ಲಿದ್ದೀವಿ. ಜನವರಿ 1ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ಕಚೇರಿಯ ಮುಂಭಾಗ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗುತ್ತೆ. ಆ ಬ್ಯಾನರ್ ಕಟ್ಟೋ ಗಲಾಟೆನಲ್ಲಿ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಫೈರಿಂಗ್ ಮಾಡ್ತಾರೆ. ಆ ಫೈರ್ನಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ದುರ್ಮರಣ ಆಗುತ್ತೆ. ಆವತ್ತು ಏನು ನಡೀತು, ಹೇಗೆ ದಾಳಿ ನಡೀತು, ಜನಾರ್ದನ್ ರೆಡ್ಡಿ ಅವರ ಕಚೇರಿ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಹೇಗೆ, ಯಾವ ರೀತಿಯ ಇಲ್ಲಿ ಗುಂಡಿನ ದಾಳಿಯ ಕುರುಹುಗಳಿದೆ ಅನ್ನೋದನ್ನೆಲ್ಲನೂ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷವಾಗಿ ತೋರಿಸಲಿದ್ದಾರೆ. ನೋಡೋಣ ಬನ್ನಿ. ಇಲ್ಲೊಂದು ಸಣ್ಣ ಪೀಸ್ ಬಿದ್ದಿದೆ. ಅಂದ್ರೆ ಅಲ್ಲಿಂದ ಶೂಟ್ ಮಾಡಿದ್ದು? ಹೌದು, ಅಂದ್ರೆ ಅಲ್ಲಿಂದ ಹೊಡೆದಿದ್ದು ಇಲ್ಲಿ ತನಕ ಬಂದಿದೆ. ಹೌದು ಹೌದು. ಮಿಸ್ಫೈರ್ ಅಲ್ಲ ಅಂತ ಹೇಳ್ತಾ ಇಲ್ಲ ನೀವು? ಹೌದಪ್ಪ, ಮಿಸ್ಫೈರ್ ಅನ್ನು ನೋಡಿ ಇಲ್ಲೇ ನಿಂತಿದ್ದ ಅವ್ನು ಬರ್ತಾರೆ. ಈ ಗಿಡ ಇದೆಯಲ್ಲ, ರೋಡ್ ಇದೆ, ಮೇನ್ ರೋಡ್ ಇದೆ. ತುಂಬಾ ಚಿಕ್ಕ ರೋಡ್ ಅಲ್ಲ ಸರ್ ಇದು? ಆದರೆ ನಿಮಗೆ ಡಬಲ್ ರೋಡೇ ಇತ್ತು. ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಇಲ್ಲಿಂದ ಒಳಗಡೆ ನುಗ್ಗಿದ್ದಾರೆ. ಈ ಕಂಪ್ಲೀಟ್ ಈ ಥರ. ಮತ್ತೆ ಇನ್ನೊಂದು ಫೋರೆನ್ಸಿಕ್ ಅವ್ರು ಬಂದು ಈ ಬುಲೆಟ್ಸ್ ಮತ್ತೆ ನಿಮಗೆ ಮೇಲೆ ಬಿದ್ದಿರುವಂಥ ಪೆಟ್ರೋಲ್ ಬಾಂಬ್ಸ್ ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಬಾಂಬ್ ಸ್ಕ್ವಾಡ್ ಎಲ್ಲ ಬಂದು. ಹೌದು. ಆದರೆ ನಮಗೆ ವಿಷಯ, ನಮಗೆ ಗೌರ್ಮೆಂಟ್ ಗನ್ಮೆನ್ಗಳಿದ್ದಾರೆ ಆಗಲಿ, ಮತ್ತು ಇನ್ನೊಂದು ಜನಗಳನ್ನ ನಾವು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಇವಾಗ ನಮಗೆ ಇಂಟೆನ್ಷನ್ ಏನಂತಂದರೆ, ಇವಾಗ ಇಲ್ಲಿ ನಿಮಗೆ ಇವಾಗ ನೋಡಿದ್ದ ಈ ಗ್ಲಾಸ್ ಇದೆಲ್ಲ ಬರ್ತದೆ. ಅವರೆಲ್ಲ ಬಂದು ನಿನ್ನೆ ಫೋರೆನ್ಸಿಕ್ಕು ಮತ್ತು ಬಾಂಬ್ ಸ್ಕ್ವಾಡು ಸುಮಾರು ಅವರಿಗೆ 4 ಬುಲೆಟ್ ಸಿಕ್ಕಿದೆ. ಪೊಲೀಸರಿಗೆ 4 ಬುಲೆಟು, ನನ್ನ ಕೈಯಿಂದ ಕೊಟ್ಟಿದ್ದು 3 ಬುಲೆಟ್ ಮಾತ್ರ. ನಾನು ಹೇಳ್ತೀನಿ ನೋಡಿ ನಿಮಗೆ. ಇವಾಗ ಇದು ಮೇನ್ ರೋಡ್ ಆಯಿತು. ಇವಾಗ ಪೊಲೀಸ್ ವ್ಯಾನ್ ಏನು ನಿಂತಿದೆಯಲ್ಲ, ಅಲ್ಲಿ ನನ್ನ ಗಾಡಿ ನಿಲ್ಲಿಸಿ ನನ್ನ ಮೇಲೆ ಪೊಲೀಸ್ ವ್ಯಾನ್ ನಿಂತಿರೋ ಕಡೆ ಇಳಿದ್ರಿ ನೀವು? ಅಲ್ಲಿ ಇಳಿದೆ ನಾನು. ಯಾಕೆಂದರೆ ಬ್ಯಾನರ್ಸ್ ಬಂದು ಈ ಪ್ಲೇಸ್, ಇವಾಗ ನೀವೇನು ನೋಡ್ತಾ ಇದ್ದೀರಿ, ಮಗಂದು ಪೋಸ್ಟರ್ ಇದೆಯಲ್ಲ, ನಿಮಗೆ ಮೆಸ್ ಇದೆ ನೋಡಿದ್ರಲ್ಲ ತಾವು? ಮೆಸ್ ಇದೆಯಲ್ಲ, ಮೆಸ್. ಈ ಮೆಸ್ ಏನಿದೆ, ಈ ಮೆಸ್ ಒಳಗಡೆ ಬಂದು ಹಾಕೋಗಿದ್ದಾರೆ ಬ್ಯಾನರ್ಸ್. ಇವಾಗ ನಿಮಗೆ ರೋಡಲ್ಲಿ ಹಾಕೊಂಡಿದ್ರೆ ಅಬ್ಜೆಕ್ಷನ್ ಯಾರ್ದು ಇಲ್ಲ. ಅಥವಾ ಈ ಪೊಲೀಸರು ಇವಾಗ ಕುಂತಿದ್ದಾರೆ ಮೆಸ್ಗೆ ಆ ಕಡೆ ಟೋಟಲ್ ಆ ಕಡೆ ಒಳಗಡೆ. ಅದು ನಿಮಗೆ ಕಂಪ್ಲೀಟ್ ಆ ಬ್ಯಾನರ್ಸ್ ಎಲ್ಲ ಹರಿದೋಗಿದ್ದು ಕೂಡ ಒಳಗಡೆ ಇದೆ ನೋಡಿ. ಅಥವಾ ಇಲ್ಲಿ ಹೌದು. ನಿಮಗೆ ಹೊರಗಡೆ ನೀವು ಪಬ್ಲಿಕ್ ಪ್ರಾಪರ್ಟಿಲಿ ವಿತ್ ಮುನ್ಸಿಪಲ್ ಪರ್ಮಿಷನ್ ಹಾಕೊಂಡಿದ್ರೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಒಳಗಡೆ ಹಾಕಿದ್ದಕ್ಕೆ ಅದು ವಿತ್ ಪೊಲೀಸೇ ನಾನು ತೆಗೆಸಿರೋದು. ಫೈರ್ ಮೊನ್ನೆ ತಾವೇನು ನಿಮ್ಮ ಟಿ ವಿಯಲ್ಲಿ ತೋರಿಸಿದ್ರಲ್ಲ, ಫೈರಿಂಗ್ ಆಗಿದ್ದು ಈ 2 ಗಿಡಗಳಿಂದ ಇದು ಇಲ್ಲಿಂದ ಮಾಡಿದ್ದು. ಈ ಗಿಡಗಳ ಒಳಗಡೆ ಇಲ್ಲಿ ಈ ಮೆಸ್ ಇದೆ ನೋಡಿ, ಇದು ಇಲ್ಲೇ ನಿಂತ್ಕೊಂಡು ಇಲ್ಲಿಂದ ಒಂದು ಫೈರ್ ಮಾಡಿದ್ದು. ನೀವು ಒಳಗಡೆ ಹೋಗಿದ್ದೀರಿ ಅಂತ ಗೊತ್ತಿತ್ತು ನಮ್ಮನ್ನ. ಈ ಗಲಾಟೆ ಆಯ್ತಲ್ಲ, ಗಲಾಟೆ ಆದ್ಮೇಲೆ ಇದೆಲ್ಲ ನಂದೇ ಜಾಗ ಟೋಟಲ್ ಎಲ್ಲ ಕಂಪ್ಲೀಟ್ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಮನೆ ಕಾಂಪೌಂಡ್ ಅದು ನಿಮಗೆ ಮನೆ ಇರೋದು ಅದ್ರ ಒಳಗಡೆ. ಇದು ಪಬ್ಲಿಕ್ಕು ಬಿಸ್ನೆಸ್ ರಿಲೇಟೆಡ್ ಆಫೀಸ್ ಎಲ್ಲ ಕೂಡ ನಾನು ಇಲ್ಲಿ ಮಾಡ್ಕೊ. ಅಂದರೆ ಅವರಿಗೆ ನೀವು ಇಲ್ಲಿ ಇರ್ತೀರಿ, ಎಷ್ಟೊತ್ತಿಗಿಂದ ಇರ್ತೀರಾ? ಅಲ್ಲ, ಈ ಗಲಾಟೆ ಆದಮೇಲೆ ಒಳಗಡೆ ಕರ್ಕೊಂಡೋದ್ಮೇಲೆ ನಾನು ಬಂದಿಲ್ಲ, ಒಳಗಡೆ ಕುಂತಿದ್ದ ಆಫೀಸಲ್ಲಿ. ಗೊತ್ತಿದೆ ಅವ್ರಿಗೆ. ಅದಕ್ಕೆ ಅವನು ಇಲ್ಲೇ ಬಂದು ಗಲಾಟೆ ಮಾಡಿ ಭರತ್ ರೆಡ್ಡಿ ಬಂದಿದ್ದು ಇಲ್ಲೇ ನಿಮಗೆ ನೋಡಿ. 7:30 ನಡುವೆ ಇಲ್ಲಿ ಗಲಾಟೆ ಆಯಿತು. 1.5 ತಾಸು ಸಮಯ ಇತ್ತು. ಆ 1.5 ತಾಸು ಸಮಯದಲ್ಲಿ ಅವ್ನು ಭರತ್ ರೆಡ್ಡಿನ ಮತ್ತೆ ಇಲ್ಲಿಗೆ ಅಲೋ ಮಾಡ್ತಾರೆ ಪೊಲೀಸರು ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಇವಾಗ ಪೊಲೀಸರು ಅವನು ಶಾಂತಿ ಕಾಪಾಡೋದಕ್ಕಂತೇಳಿ ಡಿ ಕೇಳ್ತಾನೆ. ನೀವು ಪೊಲೀಸರು ಏನು ಮಾಡಿದ್ದೀರಿ? ನೀವು ನನ್ನ ಯಾವಾಗ ಕಂಪ್ಲೀಟ್ ಇಲ್ಲಿ ಪೊಲೀಸರು ಲಾಕ್ ಮಾಡಿ ನಮ್ಮನ್ನು ಒಳಗಡೆ ಕಳಿಸ್ಬಿಟ್ರು, ಇಲ್ಲಿಂದ ಅಟ್ಯಾಕ್ ಮತ್ತೆ ಶುರು ಮಾಡಿದ್ರು. ಇದಿಷ್ಟು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದು. ಅವರು ಗಂಗಾವತಿಯಿಂದ ಮನೆಗೆ ಬರ್ತಾರೆ, ಕಚೇರಿಗೆ ಬರ್ತಾರೆ. ಕಚೇರಿಗೆ ಬರ್ತಿದ್ದಂಗೆ ಅವರನ್ನು ಆಚೆ ಕಡೆನೇ ಪೊಲೀಸರು ತಡೆಯುತ್ತಾರೆ. ಯಾಕಂದರೆ ಹೊರಗಡೆ ಸಾವಿರಾರು ಸಂಖ್ಯೆಯ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿರ್ತಾರೆ. ಮಾತಿನ ಚಕಮಕಿ, ಹೊಡೆದಾಟ, ಬಡದಾಟ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ಪೊಲೀಸರು ಜನಾರ್ದನ ರೆಡ್ಡಿ ಅವರನ್ನು ರಕ್ಷಣೆ ಮಾಡಿ ಈ ಆಫೀಸಿನ ಕಚೇರಿ ಒಳಗಡೆ ಕರ್ಕೊಂಡೋಗಿ ಸೇಫ್ ಮಾಡ್ತಾರೆ.
ಆ ಸಮಯದಲ್ಲಿ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು ಈ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ನಡೆಸ್ತಾರೆ. ಇದು ಮಿಸ್ ಫೈರಿಂಗ್ ಅಲ್ಲ, ನನ್ನನ್ನು ಗುರಿಯಾಗಿಸಿಕೊಂಡು ನಾನೇ ಅವರ ಟಾರ್ಗೆಟ್ ಆಗಿದ್ದೆ. ನನ್ನನ್ನು ಹತ್ಯೆ ಮಾಡೋದೇ ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಅವರ ಪ್ಲಾನ್ ಆಗಿತ್ತು. ಆದರೆ ನಾನು ಪೊಲೀಸರ ರಕ್ಷಣೆಯಲ್ಲಿ ನನ್ನ ಜೀವನ ಉಳಿಸ್ಕೊಂಡೆ. ಇದು ಮಿಸ್ ಫೈರ್ ಅಲ್ಲ, ಇದು ನನ್ನ ಮೇಲೆ ನಡೆದ ಹತ್ಯೆ ದಾಳಿ ಅಂತ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ. ಇವತ್ತು ರಿಪಬ್ಲಿಕ್ ಕನ್ನಡ ನಿಮಗೆ ಪ್ರತ್ಯಕ್ಷವಾಗಿ ಜನಾರ್ದನ್ ರೆಡ್ಡಿ ಅವರ ಕಚೇರಿನಲ್ಲೇ ನಿಂತ್ಕೊಂಡು ಆ ಘಟನೆ ಹೇಗಾಯಿತು ಅಂತ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ವಿವರಿಸಿದ್ರೆ ನೋಡಿದ್ರಲ್ಲ. ನೋಡ್ತಾ ಇರಿ, ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾವಿವಾಗ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಕಚೇರಿನಲ್ಲಿದ್ದೀವಿ. ಜನವರಿ 1ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ಕಚೇರಿಯ ಮುಂಭಾಗ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗುತ್ತೆ. ಆ ಬ್ಯಾನರ್ ಕಟ್ಟೋ ಗಲಾಟೆನಲ್ಲಿ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಫೈರಿಂಗ್ ಮಾಡ್ತಾರೆ. ಆ ಫೈರ್ನಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ದುರ್ಮರಣ ಆಗುತ್ತೆ. ಆವತ್ತು ಏನು ನಡೀತು, ಹೇಗೆ ದಾಳಿ ನಡೀತು, ಜನಾರ್ದನ್ ರೆಡ್ಡಿ ಅವರ ಕಚೇರಿ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಹೇಗೆ, ಯಾವ ರೀತಿಯ ಇಲ್ಲಿ ಗುಂಡಿನ ದಾಳಿಯ ಕುರುಹುಗಳಿದೆ ಅನ್ನೋದನ್ನೆಲ್ಲನೂ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷವಾಗಿ ತೋರಿಸಲಿದ್ದಾರೆ. ನೋಡೋಣ ಬನ್ನಿ. ನೋಡಿ, ಇಲ್ಲೆಲ್ಲ ಇಲ್ಲೊಂದು ಸಣ್ಣ ಪೀಸ್ ಬಿದ್ದಿದೆ. ಅಂದ್ರೆ ಅಲ್ಲಿಂದ ಶೂಟ್ ಮಾಡಿದ್ದು? ಹೌದು, ಅಲ್ಲಿ ಅಂದ್ರೆ ಅಲ್ಲಿಂದ ಹೊಡೆದಿದ್ದು ಇಲ್ಲಿ ತನಕ ಬಂದಿದೆ. ಹೌದು ಹೌದು. ಮಿಸ್ಫೈರ್ ಅಲ್ಲ ಅಂತ ಹೇಳ್ತಾ ಇಲ್ಲ ನೀವು? ಹೌದು, ಮಿಸ್ಫೈರ್ ಅನ್ನು ನೋಡಿ, ಇಲ್ಲೇ ನಿಂತಿದ್ದ ಅವ್ನು ಬರ್ತಾರೆ. ಈ ಗಿಡ ಇದೆಯಲ್ಲ, ರೋಡ್ ಇದೆ, ಮೇನ್ ರೋಡ್ ಇದೆ. ತುಂಬಾ ಚಿಕ್ಕ ರೋಡ್ ಅಲ್ಲ ಸರ್ ಇದು? ಆದರೆ ನಿಮಗೆ ಡಬಲ್ ರೋಡೇ ಇತ್ತು. ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಇಲ್ಲಿಂದ ಒಳಗಡೆ ನುಗ್ಗಿದ್ದಾರೆ. ಈ ಕಂಪ್ಲೀಟ್ ಈ ಥರ. ಮತ್ತೆ ಸೆಕ್ಯೂರಿಟಿ ಯಾರು ಅವ್ರನ್ನ ತಡೆಯಕ್ಕೆ? ಇನ್ನೊಂದು ಫೋರೆನ್ಸಿಕ್ ಅವ್ರು ಬಂದು ಈ ಬುಲೆಟ್ಸ್ ಮತ್ತೆ ನಿಮಗೆ ಮೇಲೆ ಬಿದ್ದಿರುವಂಥ ಪೆಟ್ರೋಲ್ ಬಾಂಬ್ಸ್ ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಬಾಂಬ್ ಸ್ಕ್ವಾಡ್ ಎಲ್ಲ ಬಂದು. ಹೌದು. ಅಂದರೆ ನಮಗೆ ವಿಷಯ, ನಮಗೆ ಗೌರ್ಮೆಂಟ್ ಗನ್ಮೆನ್ಗಳಿದ್ದಾರೆ ಆಗಲಿ, ಮತ್ತು ಇನ್ನೊಂದು ಜನಗಳನ್ನ ನಾವು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಇವಾಗ ನಮಗೆ ಇಂಟೆನ್ಷನ್ ಏನಂತಂದರೆ, ಇವಾಗ ಇಲ್ಲಿ ನಿಮಗೆ ಇವಾಗ ನೋಡಿದ್ದ ಈ ಗ್ಲಾಸ್ ಇದೆಲ್ಲ ಮುಟ್ಟಿದ್ರು. ಅವರೆಲ್ಲ ಬಂದು ನಿನ್ನೆ ಫೋರೆನ್ಸಿಕ್ಕು ಮತ್ತು ಬಾಂಬ್ ಸ್ಕ್ವಾಡು ಸುಮಾರು ಅವ್ರಿಗೆ 4 ಬುಲೆಟ್ ಸಿಕ್ಕಿದೆ. ಪೊಲೀಸರಿಗೆ 4 ಬುಲೆಟು, ನನ್ನ ಕೈಯಿಂದ ಕೊಟ್ಟಿದ್ದು 3 ಬುಲೆಟ್ ಮಾತ್ರ. ಸೇಫ್ ಮಾಡಿ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಹೇಳ್ತೀನಿ ನೋಡಿ ನಿಮಗೆ. ಇವಾಗ ಇದು ಮೇನ್ ರೋಡ್ ಮಾಹಿತಿ. ಇವಾಗ ಪೊಲೀಸ್ ವ್ಯಾನ್ ಏನು ನಿಂತಿದೆಯಲ್ಲ, ಅಲ್ಲಿ ನನ್ನ ಗಾಡಿ ನಿಲ್ಲಿಸಿ ನನ್ನ ಮೇಲೆ ನೀವು ಪೊಲೀಸ್ ವ್ಯಾನ್ ನಿಂತಿರೋ ಕಡೆ ಇಳಿದ್ರಿ ನೀವು? ಅಲ್ಲಿ ಇಳಿದೆ ನಾನು. ಯಾಕೆಂದರೆ ಬ್ಯಾನರ್ಸ್ ಬಂದು ಈ ಪ್ಲೇಸ್, ಇವಾಗ ನೀವೇನು ನೋಡ್ತಾ ಇದ್ದೀರಿ, ಮಗಂದು ಪೋಸ್ಟರ್ ಇದೆಯಲ್ಲ, ನಿಮಗೆ ಮೆಸ್ ಇದೆ ನೋಡಿದ್ರಲ್ಲ ತಾವು, ಮೆಸ್ ಇದೆಯಲ್ಲ, ಮೆಸ್. ಈ ಮೆಸ್ ಏನಿದೆ, ಈ ಮೆಸ್ ಒಳಗಡೆ ಬಂದು ಹಾಕೋಗಿದ್ದಾರೆ ಬ್ಯಾನರ್ಸ್. ಇವಾಗ ನಿಮಗೆ ರೋಡಲ್ಲಿ ಹಾಕೊಂಡಿದ್ರೆ ಅಬ್ಜೆಕ್ಷನ್ ಯಾರ್ದು ಇಲ್ಲ. ಅಥವಾ ಈ ಪೊಲೀಸರು ಇವಾಗ ಕುಂತಿದ್ದಾರೆ ಮೆಸ್ಗೆ ಆ ಕಡೆ ಟೋಟಲ್ ಆ ಕಡೆ ಅದು ನಿಮಗೆ ಕಂಪ್ಲೀಟ್ ಆ ಬ್ಯಾನರ್ಸ್ ಎಲ್ಲ ಹರಿದೋಗಿದ್ದು ಕೂಡ ಒಳಗಡೆ ಇದೆ ನೋಡಿ. ಅಥವಾ ಇಲ್ಲಿ ಹೌದು. ನಿಮಗೆ ಹೊರಗಡೆ ನೀವು ಪಬ್ಲಿಕ್ ಪ್ರಾಪರ್ಟಿಲಿ ವಿತ್ ಮುನ್ಸಿಪಲ್ ಪರ್ಮಿಷನ್ ಹಾಕೊಂಡಿದ್ರೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಒಳಗಡೆ ಹಾಕಿದ್ದಕ್ಕೆ ಅದು ವಿತ್ ಪೊಲೀಸೇ ನಾನು ತೆಗೆಸಿರೋದು. ಫೈರ್ ಮೊನ್ನೆ ತಾವೇನು ನಿಮ್ಮ ಟಿ ವಿಯಲ್ಲಿ ತೋರಿಸಿದ್ರಲ್ಲ, ಫೈರಿಂಗ್ ಆಗಿದ್ದು ಈ 2 ಗಿಡಗಳಿಂದ ಇದು ಇಲ್ಲಿಂದ ಮಾಡಿದ್ದು. ಈ ಗಿಡಗಳ ಒಳಗಡೆ ಇಲ್ಲಿ ಈ ಮೆಸ್ ಇದೆ ನೋಡಿ, ಇದು ಇಲ್ಲೇ ನಿಂತ್ಕೊಂಡು ಇಲ್ಲಿಂದ ಅವ್ನು ಫೈರ್ ಮಾಡಿದ್ದು. ನೀವು ಒಳಗಡೆ ಹೋಗಿದ್ದೀರಿ ಅಂತ ಗೊತ್ತಿತ್ತು ನಮ್ಮನ್ನ. ಈ ಗಲಾಟೆ ಐತಲ್ಲ, ಗಲಾಟೆ ಆದ್ಮೇಲೆ ಇದೆಲ್ಲ ನದ್ದೇ ಜಾಗ ಟೋಟಲ್ ಎಲ್ಲ ಕಂಪ್ಲೀಟ್ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಮನೆ ಕಾಂಪೌಂಡ್ ಅದು ನಿಮಗೆ ಮನೆ ಇರೋದು ಅದರೊಳಗಡೆ. ಇದು ಪಬ್ಲಿಕ್ಕು ಬಿಸ್ನೆಸ್ ರಿಲೇಟೆಡ್ ಆಫೀಸ್ ಎಲ್ಲ ಕೂಡ ನಾನು ಇಲ್ಲಿ ಮಾಡ್ಕೊ. ಅಂದರೆ ಅವರಿಗೆ ನೀವು ಇಲ್ಲಿ ಇರ್ತೀರಿ, ಎಷ್ಟೊತ್ತಿಗಿಂದ ಇರ್ತೀರಾ? ಅಲ್ಲ, ಈ ಗಲಾಟೆ ಆದಮೇಲೆ ಒಳಗಡೆ ಕರ್ಕೊಂಡೋದ್ಮೇಲೆ ನಾನು ಬಂದು ಇಲ್ಲಿ ಒಳಗಡೆ ಕುಂತಿದ್ದೆ ಆಫೀಸಲ್ಲಿ. ಗೊತ್ತಿದೆ ಅವ್ರಿಗೆ. ಅದಕ್ಕೆ ಅವನು ಇಲ್ಲೇ ಬಂದು ಗಲಾಟೆ ಮಾಡಿದ್ದೆ. ಭರತ್ ರೆಡ್ಡಿ ಬಂದಿದ್ದು ಇಲ್ಲೇ ನಿಮಗೆ ನೋಡಿ. 7:30 ನಡುವೆ ಇಲ್ಲಿ ಗಲಾಟೆ ಆಯಿತು. 1.5 ತಾಸು ಸಮಯ ಇತ್ತು. ಆ 1.5 ತಾಸು ಸಮಯದಲ್ಲಿ ಅವ್ನು ಭರತ್ ರೆಡ್ಡಿನ ಮತ್ತೆ ಇಲ್ಲಿಗೆ ಅಲೋ ಮಾಡ್ತಾರೆ ಪೊಲೀಸರು ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ.
ಬಿಡಬಾರ್ದಾಗಿತ್ತು ಅಂದರೆ ಇವಾಗ ಪೊಲೀಸರು ಅವನು ಶಾಂತಿ ಕಾಪಾಡೋದಕ್ಕಂತೇಳಿ ಡಿ ಕೇಳ್ತಾನೆ. ನೀವು ಪೊಲೀಸರು ಏನು ಮಾಡಿದ್ದೀರಿ ನೀವು? ನನ್ನ ಯಾವಾಗ ಕಂಪ್ಲೀಟ್ಲಿ ಪೊಲೀಸರು ಲಾಕ್ ಮಾಡಿ ನಮ್ಮನ್ನು ಹೊರಗಡೆ ಕಳಿಸ್ಬಿಟ್ರು, ಇಲ್ಲಿಂದ ಅಟ್ಯಾಕ್ ಮತ್ತೆ ಶುರು ಮಾಡಿದ್ರು. ಇದಿಷ್ಟು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದು. ಅವರು ಗಂಗಾವತಿಯಿಂದ ಮನೆಗೆ ಬರ್ತಾರೆ, ಕಚೇರಿಗೆ ಬರ್ತಾರೆ. ಕಚೇರಿಗೆ ಬರ್ತಿದ್ದಂಗೆ ಅವರನ್ನು ಆಚೆ ಕಡೆನೇ ಪೊಲೀಸರು ತಡೆಯುತ್ತಾರೆ. ಯಾಕಂದರೆ ಹೊರಗಡೆ ಸಾವಿರಾರು ಸಂಖ್ಯೆಯ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿರ್ತಾರೆ. ಮಾತಿನ ಚಕಮಕಿ, ಹೊಡೆದಾಟ, ಬಡದಾಟ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ ಪೊಲೀಸರು ಜನಾರ್ದನ ರೆಡ್ಡಿ ಅವರನ್ನು ರಕ್ಷಣೆ ಮಾಡಿ ಈ ಆಫೀಸಿನ ಕಚೇರಿ ಒಳಗಡೆ ಕರ್ಕೊಂಡೋಗಿ ಸೇಫ್ ಮಾಡ್ತಾರೆ. ಆ ಸಮಯದಲ್ಲಿ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು ಈ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ನಡೆಸ್ತಾರೆ. ಇದು ಮಿಸ್ ಫೈರಿಂಗ್ ಅಲ್ಲ, ನನ್ನನ್ನು ಗುರಿಯಾಗಿಸಿಕೊಂಡು ನಾನೇ ಅವರ ಟಾರ್ಗೆಟ್ ಆಗಿದ್ದೆ. ನನ್ನನ್ನು ಹತ್ಯೆ ಮಾಡೋದೇ ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಅವರ ಪ್ಲಾನ್ ಆಗಿತ್ತು. ಆದರೆ ನಾನು ಪೊಲೀಸರ ರಕ್ಷಣೆಯಲ್ಲಿ ನನ್ನ ಜೀವನ ಉಳಿಸ್ಕೊಂಡೆ. ಇದು ಮಿಸ್ ಫೈರ್ ಅಲ್ಲ, ಇದು ನನ್ನ ಮೇಲೆ ನಡೆದ ಹತ್ಯೆ ದಾಳಿ ಅಂತ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ. ಇವತ್ತು ರಿಪಬ್ಲಿಕ್ ಕನ್ನಡ ನಿಮಗೆ ಪ್ರತ್ಯಕ್ಷವಾಗಿ ಜನಾರ್ದನ್ ರೆಡ್ಡಿ ಅವರ ಕಚೇರಿನಲ್ಲೇ ನಿಂತ್ಕೊಂಡು ಆ ಘಟನೆ ಹೇಗಾಯಿತು ಅಂತ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ವಿವರಿಸಿದ್ರೆ ನೋಡಿದ್ರಲ್ಲ. ನೋಡ್ತಾ ಇರಿ, ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.